ನಮಸ್ಕಾರ, ಪುಣೆ ಟಿವಿಗೆ ಸ್ವಾಗತ. ನಾನು ನಿಮ್ಮ ರುಕ್ಮಿಣಿ. ಇಂದು ಕರ್ನಾಟಕ ರಾಜ್ಯ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ, ಅಹಲ್ಯಬಾಯಿ ಸ್ನಾತಕೋತ್ತರ ಮಹಿಳಾ ಅಧ್ಯಯನ ಕೇಂದ್ರ ಮತ್ತು ಸಂಶೋಧನಾ ವಿಸ್ತರಣಾ ಕೇಂದ್ರ ವಿಜಯಪುರ, ಎಬಿವಿಪಿ ಸಹಯೋಗದಲ್ಲಿ ಅಹಲ್ಯಬಾಯಿ ಹೋಳ್ಕರ್ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ನೆರವೇರಿತು. ಕಾರ್ಯಕ್ರಮದ ಸಂಘಟಕರಾದ ಪ್ರೊಫೆಸರ್ ಲಕ್ಷ್ಮೀದೇವಿ ವೈ ಇವರು ಅಹಲ್ಯಬಾಯಿ ಅವರ ಜೀವನ ಮತ್ತು ಸಾಧನೆಯ ಬಗ್ಗೆ ಮಾತನಾಡಿದರು. ಮಹಿಳಾ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಶಾಂತಾದೇವಿ ಮೇಡಮ್ ಅವರೇ, ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಸೋಮನಾಥ್ ಸರ್ ಅವರೇ, ಚಂದ್ರಶೇಖರ್ ಸರ್ ಅವರೇ, ಉಜ್ವಲ ಸರ್ನಾಡ್ಗೌಡ ಮೇಡಮ್ ಅವರೇ, ಬೋಳಾರೆಡ್ಡಿ ಮೇಡಮ್ ಅವರೇ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಎಬಿವಿಪಿಯ ಕಾರ್ಯಕರ್ತರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ, ಅಹಲ್ಯಬಾಯಿ ಹೋಳ್ಕರ್ ಅವರ ಪುಸ್ತಕ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮತ್ತು ಮಹಿಳಾ ಅಧ್ಯಯನ ವಿಭಾಗದ ಸಹಯೋಗದಲ್ಲಿ ನಡೆಯುತ್ತಿರುವಂಥದ್ದು ನಮಗೆ ತುಂಬ ಸಂತೋಷದ ಸಂಗತಿ. ಈಗಾಗಲೇ ಸಂಪನ್ಮೂಲ ವ್ಯಕ್ತಿಗಳಾದ ಉಜ್ವಲ ಸರ್ನಾಡ್ಗೌಡ ಮೇಡಮ್ ಅವರು ವಿಸ್ತೃತವಾಗಿ ಅಹಲ್ಯಬಾಯಿ ಹೋಳ್ಕರ್ ಅವರ ಕುರಿತಂತೆ ಭಾಳ ಉತ್ತಮವಾದಂತಹ ಸಂಗತಿಗಳನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಮಾನ್ಯ ಕುಲಪತಿಗಳು ಕೂಡ ಮಾತನಾಡಿದ್ದಾರೆ. ನನಗೆ 2 ನಿಮಿಷ ಟೈಮ್ ಕೊಟ್ಟಿದ್ದಾರೆ, ಹಾಗಾಗಿ 2 ಇಶ್ಯೂಗಳನ್ನ ಮಾತ್ರ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಂದು, ಅಹಲ್ಯಬಾಯಿ ಹೋಳ್ಕರ್ ಅವರು ಕುಡುಕ ಗಂಡನನ್ನು ಕಟ್ಕೊಂಡು ಅಷ್ಟು ದೊಡ್ಡ ಮಟ್ಟದ ಒಬ್ಬ ರಾಣಿಯಾಗಿ ಬಿಂಬಿತವಾದಂಥ ವಿಷಯ ನಮ್ಮೆಲ್ರಿಗೂ ಮಾದರಿ. ಇವತ್ತಿಗೂ ಕೂಡ ನಮ್ಗೆ ಹೆಣ್ಮಕ್ಳಿಗೆ ಅನೇಕ ರೀತಿಯಾದಂಥ ಏನು ರಿಸ್ಟ್ರಿಕ್ಷನ್ಸ್ ಇದೆ. ಆ ರಿಸ್ಟ್ರಿಕ್ಷನ್ಸನ್ನು ಮೀರಿ ಆಕೆ ತನ್ನ ಆಡಳಿತವನ್ನು 30 ವರ್ಷಗಳ ಕಾಲ ಆಡಳಿತ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ. ಇನ್ನೊಂದು ಏನು ಅಂತಂದರೆ, ನಮ್ಮೆಲ್ರಿಗೂ ಅಂತಹ ಏನು ಅಂತೀವಿ ಕುಟುಂಬ ಸಿಗಬೇಕು ಅಂತ. ಅಂದರೆ ಅವರ ಮಾವ ಆಕೆಯನ್ನು ಬೆನ್ನಿಗೆ ಕಟ್ಕೊಂಡು ಆಕೆಗೆ ಪ್ರತಿ ಹಂತದಲ್ಲಿ ಮಾರ್ಗದರ್ಶನವನ್ನು ನೀಡೋದು ಅಷ್ಟೇ ಅಲ್ಲ, ಅವಳಲ್ಲಿರುವಂತಹ ಸಾಮರ್ಥ್ಯವನ್ನು ಗುರುತಿಸಿ ಆಕೆಗೆ ಬೆಂಬಲವನ್ನು ನೀಡಿದರು. ಅಂತಹ ಬೆಂಬಲ ನಮ್ಮೆಲ್ಲ ಹೆಣ್ಮಕ್ಳಿಗೆ ಸಿಗಬೇಕು ಅನ್ನುವಂಥದ್ದು. ಗ್ರಂಥವನ್ನು ಬಿಡುಗಡೆ ಮಾಡಿದ ಕುಲಪತಿಗಳಾದ ಪ್ರೊಫೆಸರ್ ಶಾಂತಾದೇವಿ ಟಿ ಕೃತಿ ಕುರಿತು ಮಾತನಾಡಿದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಲ್ಲಿ ಮೇಡಮ್ ಅವರು ತುಂಬ ವಿವರವಾಗಿ ಎಬಿವಿಪಿ ಅಂದರೆ ಏನು ಅಂತ ನಿಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ. ಅದರಂತೆಯೇ ಆ ಸಂಸ್ಥೆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಆ ಒಂದು ಸಂಘಟನೆ. ಅದರಲ್ಲಿಯೂ ವಿದ್ಯಾರ್ಥಿನಿಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ಅಂತ ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯವನ್ನು ತಿಳಿದು ನಿಜವಾಗ್ಲೂ ಸಂತೋಷ ಆಯಿತು. ಎಬಿವಿಪಿ ವಿದ್ಯಾರ್ಥಿಗಳಿಗಾಗಿಯೇ ಇರುವಂಥ ಒಂದು ಸಂಘಟನೆ ಆಗಿರೋದ್ರಿಂದ ಅದು ಇನ್ನೂ ಅತಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಂಘಟನೆ ಮುಖಾಂತರ ಅನೇಕ ವಿದ್ಯಾರ್ಥಿನಿಯರಿಗೆ ಒಂದು ಒಳ್ಳೆಯ ಜೀವನವನ್ನು ಕಲ್ಪಿಸುವಲ್ಲಿ ಸಹಾಯಕ ಆಗಲಿ ಅಂತ ನಾನು ಆಶಿಸ್ತೀನಿ. ಈಗಿನ ಕಾರ್ಯಕ್ರಮದ ಪ್ರಮುಖ ಅಂಶ ಅಂತಂದರೆ ಪುಸ್ತಕ ಬಿಡುಗಡೆ. ಈ ಕಾರ್ಯಕ್ರಮದ ಪದಾಧಿಕಾರಿಗಳು ಬಂದು ನಮ್ಮನ್ನು ಕೇಳ್ಕೊಂಡಾಗ ಅವ್ರು ಆ್ಯಕ್ಚುಲಿ ಎಲ್ಲ ಡಿಸೈಡ್ ಮಾಡ್ಕೊಂಡೇ ಬಂದಿದ್ರು ಮಾಡಲೇಬೇಕು ಅಂತ. ಒಂದು ದಿನ ಡೇಟ್ ಹೇಳ್ಬಿಡಿ ಮೇಡಮ್, ಮುಂದಿನ ಏನು ಹೇಳ್ಬೇಡಿ ನೀವು ಅಂದರು. ಸೊ ನಾವು ಸರಿ 21ಕ್ಕೆ ಆಗಬಹುದೇನೋ ಅಂತ ನಾವು ಯೋಚನೆ ಮಾಡ್ತಾನೆ ಇದ್ವಿ. ಆದರೆ ಅಷ್ಟರಲ್ಲಿ ಅದು ಕಾರ್ಯಕ್ರಮ ಆಯೋಜನೆ ಆಗೇ ಬಿಟ್ಟಿದೆ. ಆದರೂ ತುಂಬ ಅತ್ಯಂತ ಕಡಿಮೆ ಅವಧಿಯಲ್ಲೇ ತುಂಬ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಎಲ್ಲರಿಗೂ ಧನ್ಯವಾದಗಳು. ಈ ಪುಸ್ತಕ ಬಿಡುಗಡೆ, ನಾನು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅಂದಾಗನೇ ಅವ್ರಿಗೆ ಹೇಳಿದ್ದೆ ಅದರದ್ದೊಂದು ಕಾಪಿ ನನಗೆ ಕಳಿಸ್ಕೊಡ್ಬೇಕು. ಆ ಪುಸ್ತಕದ ಕಂಟೆಂಟ್ ಏನಿದೆ, ನಮ್ಮ ವಿಶ್ವವಿದ್ಯಾನಿಲಯದ ಮಕ್ಕಳಿಗೆ ಅದರ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನಾನು ಸ್ವಲ್ಪ ನೋಡಬೇಕಾಗಿದೆ ಅನ್ನುವಂಥ ವಿಷಯವನ್ನು ಅವ್ರಿಗೆ ಹೇಳಿದಾಗ ಅವರು ನಿನ್ನೆ ನನಗೆ ಆ ಪುಸ್ತಕವನ್ನು ತಂದು ಕೊಟ್ಟರು. ಅಹಲ್ಯಬಾಯಿ ಹೋಳ್ಕರ್ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಈ ಪುಸ್ತಕವನ್ನು ಎಬಿವಿಪಿ ಸಂಘಟನೆಯವರು ಇದನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದರ ಇಂಗ್ಲಿಷ್ ಮೂಲ ಚಿನ್ಮಯ್ ಮುಳೆ ಅವರದು, ಕನ್ನಡಕ್ಕೆ ಇಂಥದ್ದು ಬೇಲೂರು ಸುದರ್ಶನ್ ಅವರು ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ತುಂಬ ಚೆನ್ನಾಗಿ
ಈ ಪುಸ್ತಕವನ್ನು ಏನು ಪ್ರಕಟಣೆ ಮಾಡಿದ್ದಾರೆ. ಅತ್ಯುತ್ತಮ ಕ್ವಾಲಿಟಿಯ ಪೇಜಸ್ ಆಗಿರ್ಬೋದು ಮತ್ತು ಕಂಟೆಂಟ್, ಪೂರ್ವ ಪ್ರಾಥಮಿಕ ಮಾಹಿತಿಯನ್ನು ಒದಗಿಸಲಿಕ್ಕೆ ಅತ್ಯುತ್ತಮ ಪುಸ್ತಕ ಇದಾಗಿದೆ ಅಂತ ನಾನಿಲ್ಲಿ ಹೇಳ್ತೀನಿ. ಅಹಲ್ಯಬಾಯಿ ಹೋಳ್ಕರ್ ಅವರ ಪ್ರಾಥಮಿಕ ಮಾಹಿತಿಯನ್ನು ಮತ್ತು ಅತ್ಯಂತ ಸಂಕ್ಷಿಪ್ತವಾಗಿ ಅವರ ಇಡೀ ಜೀವನ ಚರಿತ್ರೆಯನ್ನು ತಿಳಿಸ್ಕೊಡುವಂಥ ಒಂದು ಮಾಹಿತಿ ಒಳಗೊಂಡಿರುವಂಥ ಪುಸ್ತಕ ಇದು. ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಹಲ್ಯಬಾಯಿ ಹೋಳ್ಕರ್ ಒಬ್ಬ ಏನು ಸ್ವತಂತ್ರ ಹೋರಾಟಗಾರ್ತಿ ಅಂತಲೂ ಅನ್ಬೋದು, ಒಬ್ಬ ಅತ್ಯುತ್ತಮ ಆಡಳಿತಗಾರ್ತಿ, ಒಂದು ಇಡೀ ರಾಜ ಮನೆತನವನ್ನೇ ನಿಭಾಯಿಸಿದಂಥ ಒಬ್ಬ ರಾಜಮಾತೆಯಾಗಿಯೂ ಕೂಡ ಅವರು ಕಾರ್ಯವನ್ನ ನಿರ್ವಹಿಸಿದರು. ನಾವು ಅದು ಅಹಲ್ಯಬಾಯಿ ಹೋಳ್ಕರ್ ಅಂತ ಒಂದು ಸೀರಿಯಲ್ ಕೂಡ ಬರ್ತಾ ಇತ್ತು, ಅದನ್ನು ನಾನು ಮೊದಲಿನಿಂದ ಕೊನೆಯವರೆಗೂ ನೋಡಿದ್ದೀನಿ. ಅದನ್ನು ತುಂಬ ಚೆನ್ನಾಗಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇದ್ರು. ಅಲ್ಲೇನೆ ನಾವು ಬಾಲ್ಯದಲ್ಲಿಯೇ ಅಹಲ್ಯಬಾಯಿ ಹೋಳ್ಕರ್ ಅವರು ಹೇಗೆ ಅವರು ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ತಾ ಇದ್ದರು ಅನ್ನೋದನ್ನು ಕೂಡ ಅದರಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಪುಸ್ತಕಗಳಲ್ಲಿಯೂ ಕೂಡ ತುಂಬ ಅತ್ಯುತ್ತಮವಾಗಿ ಅದನ್ನು ಪ್ರಕಟ ಮಾಡಿದ್ದಾರೆ. ಅವರ ಬಾಲ್ಯದಿಂದಲೇ ಅಹಲ್ಯಬಾಯಿ ಹೋಳ್ಕರ್ ಅವರ ಏನು ಹೇಳ್ತೀವಿ ನಾವು ನಿರ್ಭಯತೆ, ಅದ್ರ ಜೊತೆಗೆ ನಮ್ರತೆ, ಅದು ಈ ಪುಸ್ತಕದಲ್ಲಿ ಹೇಳಿದ್ದಾರೆ. ಹೇಗೆ ಅವರು ನಿರ್ಭಯತೆಯಿಂದ ಕೆಲಸವನ್ನು ಮಾಡ್ತಾ ಇದ್ರು, ಅದ್ರ ಜೊತೆಗೆ ವಿನಯ, ಸನ್ನಡತೆ ಇವೆಲ್ಲವುಗಳನ್ನು ಮತ್ತು ಯಾವುದೇ ಕಾರ್ಯ ಮಾಡುವಲ್ಲಿ ಅದರಲ್ಲಿ ದೃಢ ನಿಶ್ಚಯವನ್ನು ಒಳಗೊಂಡಿರ್ತಿದ್ರು ಅನ್ನುವಂಥದ್ದನ್ನು ಇಂಥ ಆಟಿಟ್ಯೂಡ್ಗಳನ್ನೇ ನೋಡಿ ಬಾಜಿರಾಯರು ಅವರನ್ನು ತಮ್ಮ ಮನೆಯ ಸೊಸೆಯಾಗಿ ಸ್ವೀಕಾರ ಮಾಡ್ತಾರೆ ಅಂತ. ಸೊ ಅದರ ನಂತರ ಅವರು ಆಡಳಿತದಲ್ಲಿ ಯಾವುದೇ ಅನುಭವ ಇಲ್ಲದಿದ್ರೂ ಕೂಡ ಅವರ ಮಾವನವರ ಏನು ಒಂದು ಆಶೀರ್ವಾದದಿಂದ ಮತ್ತು ಅವರ ಸಹಕಾರದಿಂದ ಆಡಳಿತದಲ್ಲಿ, ರಾಜಾಡಳಿತದಲ್ಲಿ ಅನೇಕ ಮತ್ತು ಸೈನ್ಯದ ತರಬೇತಿಯನ್ನು ಪ್ರತಿಯೊಂದು ಅಂಶವನ್ನು ಅವರು ಪಡ್ಕೊಳ್ತಾರೆ. ಅದರಿಂದ ಮುಂದೆ ಅವರು ರಾಜಾಡಳಿತದಲ್ಲಿ ಭಾಗವಹಿಸಲಿಕ್ಕೆ ಏನು ಆಡಳಿತವನ್ನು ಸುಸೂತ್ರವಾಗಿ ನಡೆಸಲಿಕ್ಕೆ ಅವರಿಗೆ ಸಹಕಾರ ಆಗುತ್ತೆ ಅಂತ. ಆ್ಯಕ್ಚುಲಿ ಅವರಿಗೆ ಅವರ ಮಾವ, ಅವರ ಗಂಡ ಅವರ ಸಹಕಾರದಿಂದ ಅವರು ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ತಮ್ಮ ಅಧಿಕಾರ ಅವಧಿಯಲ್ಲಿ ಮಹಿಳೆಯರ ಮೇಲಾಗ್ತಾ ಇರುವಂಥ ದೌರ್ಜನ್ಯವನ್ನು ತಡೆಗಟ್ಟಲಿಕ್ಕೆ, ಜಾತಿ ಪದ್ಧತಿ ನಿರ್ಮೂಲನ ಮಾಡಲಿಕ್ಕೆ, ಸತಿ ಸಹಗಮನ ಪದ್ಧತಿಯನ್ನು ಕೂಡ ಅವರು ನಿರ್ಮೂಲನ ಮಾಡಲಿಕ್ಕೆ ಹೋರಾಡ್ತಾರೆ. ಆಮೇಲೆ ಮುಖ್ಯವಾಗಿ ಅವ್ರು ಮಾಡೋದಂದ್ರೆ ಮಹಿಳಾ ಸೈನ್ಯವನ್ನು ಕಟ್ತಾರೆ. ಇವೆಲ್ಲವೂ ನಾವು ನೋಡಿದ್ದೀವಿ. ಸೊ ಮಹಿಳಾ ಸೈನ್ಯದ ಮುಖಾಂತರನೇ ಹೋರಾಟಗಳನ್ನು ಮಾಡಿ ತಮ್ಮ ರಾಜ್ಯವನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಅದೆಲ್ಲದರ ಜೊತೆಗೆ ನಾವು ಈ ಮಹಿಳಾ ವಿಶ್ವವಿದ್ಯಾನಿಲಯದಿಂದ ದೃಷ್ಟಿಕೋನದಿಂದ ನೋಡಬೇಕಾದ್ರೆ ಅವರು ಅಹಲ್ಯಬಾಯಿಯವರು ಏನು ಮಾಡ್ತಾರೆ ಅಂದರೆ ಪಿತೃಪ್ರಧಾನ ಸಮಾಜದ ಏನು ದುಷ್ಪರಿಣಾಮಗಳೇನಿರ್ತವೆ ಅವುಗಳನ್ನು ಹೋಗಲಾಡಿಸುವಲ್ಲಿ ಅತ್ಯಂತ ಏನು ಕಠಿಣವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಆ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಅವರು ಅತ್ಯಂತ ಶ್ರಮವನ್ನು ವಹಿಸ್ತಾರೆ. ಮತ್ತು ಅವರ ರಾಜ್ಯಾಡಳಿತದಲ್ಲಿ ಎಲ್ಲರೂ ಸಮಾನರು ಅನ್ನುವಂಥ ಸಮಾನತೆಯ ಸಹಜೀವನವನ್ನು ಅವರು ಅವಕಾಶ ಮಾಡಿಕೊಡ್ತಾರೆ ಅಂತ. ಸೊ ಹೀಗಾಗಿ ಅಹಲ್ಯಬಾಯಿ ಹೋಳ್ಕರ್ ಅವರು ನಮಗೆಲ್ಲರಿಗೂ ಒಂದು ಆದರ್ಶಪ್ರಾಯ ಅಂತ ಹೇಳ್ಬೋದು. ಅವರ ಹೆಸರಿನಲ್ಲೇ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಈ ಮಹಿಳಾ ಅಧ್ಯಯನ ಕೇಂದ್ರ ನಡೀತಾ ಇದೆ. ಸೊ ಹಾಗಾಗಿ ಈ ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಆ ಅಧ್ಯಯನ ಕೇಂದ್ರದ ವತಿಯಿಂದಲೇ ಈ ಸಮಾರಂಭವನ್ನು ಏರ್ಪಡಿಸಿ ಅಂತ ನಾನು ಕೇಳಿಕೊಂಡಾಗ ಅವರೆಲ್ಲರೂ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಉಜ್ವಲಾ ಸರ್ನಾರ್ ಗೌಡ್ ಅವರು ಅಹಲ್ಯಬಾಯಿ ಹೋಳ್ಕರ್ ಕುರಿತು ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಅಹಲ್ಯಬಾಯಿ ಸ್ನಾತಕೋತ್ತರ ಮಹಿಳಾ ಅಧ್ಯಯನ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಅಹಲ್ಯಬಾಯಿ ಹೋಳ್ಕರ್ ಸ್ಟಡಿ ಸೆಂಟರ್ ಹಾಗೂ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಯವರ ಸಹಯೋಗದಲ್ಲಿ ಇಂದು ಈ ಕಾರ್ಯಕ್ರಮ ಅಹಲ್ಯಬಾಯಿ ಹೋಳ್ಕರ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಪುಸ್ತಕ ಬಿಡುಗಡೆಗಾಗಿ ಬಂದಂತಹ ಶಾಂತಾದೇವಿ ಮಡೆಮೋರೆ, ಅಧ್ಯಕ್ಷತೆ ವಹಿಸಿದಂತಹ ಶರಣಗೌಡ ಸರ್ ಅವರೇ, ಅತಿಥಿಗಳಾದಂತಹ ಸುಮಾ ಮೇಡಮ್ ಅವರೇ, ಚಂದ್ರಶೇಖರ್ ಸರ್ ಅವರೇ, ಹಾಗೂ ಲಕ್ಷ್ಮೀದೇವಿ ಮೇಡಮ್ ಅವರೇ, ಹಾಗೂ ABVPಯ ಪದಾಧಿಕಾರಿಗಳೇ ಮತ್ತು ಮುದ್ದು ವಿದ್ಯಾರ್ಥಿನಿಗಳು, ಈ ಒಂದು ಕಾರ್ಯಕ್ರಮ ಅವಶ್ಯಕ ಇತ್ತು. ಕಾರಣ ಅಹಲ್ಯಬಾಯಿಯವರು ಹುಟ್ಟಿ ಈ 31 ಮೇಕ 300 ವರ್ಷಗಳ ಆ ಒಂದು ಸಂದರ್ಭದಲ್ಲಿ ಇದು ಮುಖ್ಯವಾಗಿತ್ತು ಅಂಥೇಳಿ ಇನ್ನೂ ಅವತ್ತೇ ಆಗಿದ್ದರೂ ಇನ್ನೂ ಭಾಳ ಒಳ್ಳೆಯದಾಗ್ತಿತ್ತು.
ಆದರೆ ಅದು ಒಂದು ಈಗೂ ಕೂಡ ಅದು ಮುಂಚೆನೇ ಬಿಡುಗಡೆ ಆಗಿದ್ದು ಕೂಡ ಒಳ್ಳೆಯದು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಅಹಿಲ್ಯಾಬಾಯಿಯವರು ತಮ್ಮ ಒಂದು ಧೈರ್ಯ, ಸದೃಢವಾದಂತಹ ಆಡಳಿತ, ಸೈನ್ಯ ಬಲ, ಎಲ್ಲ ರೀತಿ ಒಬ್ಬ ಮಹಿಳೆ ಎಲ್ಲೆಲ್ಲಿ ತನ್ನ ಒಂದು ಛಾಪನ್ನು ಮೂಡಿಸಬಹುದು ಅಲ್ಲೆಲ್ಲ ಮೂಡಿಸಿದಂತಹ ಒಂದು ಮಹಿಳೆ. ಕೇವಲ ಮಾತೃಭೂಮಿ ಅಂತ ಹೇಳದೆ ಅವರು ತಮ್ಮ ಮಾತೃಭೂಮಿಯನ್ನ ಕರ್ಮಭೂಮಿಯಾಗಿ ಮಾಡ್ಕೊಂಡಂತಹ ಮಹಿಳೆ ಅವರು ಅಂತ ಹೇಳ್ತೀವಿ. ನಾವು ಕೂಡ ಮಾತು ಬಂದಾಗೊಮ್ಮೆ ಮಾತೃಭೂಮಿ ಅಂತ ಹೇಳ್ತೀವಿ. ಬರೀ ಮಾತೃಭೂಮಿ ಅಂತ ಹೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ. ಅಲ್ಲೇ ನಾವು ನಮ್ಮ ಒಳ್ಳೆಯ ಕರ್ಮಗಳನ್ನ ಮಾಡಬೇಕು, ಆ ಮಾತೃಭೂಮಿಯ ಹೆಸರನ್ನ ತರುವಂಗ ಮಾಡಬೇಕು. ಅಂಥದ್ದು ಮಾಡಿದವರು ಅಹಿಲ್ಯಾದೇವಿ ಹೋಲ್ಕರ್ ಅವರು ಅಂತ ಹೇಳಿ ನಾವು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಅವರ ಒಂದು ಇತಿಹಾಸವನ್ನ ನಾವು ನೋಡಿದ್ವಿ ಅಂತಂದ್ರೆ ಆ ಪುಸ್ತಕದೊಳಗ ಸಾಕಷ್ಟು ಮಾಹಿತಿಗಳದಾವ. ಆ ಒಂದು ಅವರ ಇತಿಹಾಸವನ್ನ ನಾವು ನೋಡಿದ್ವಿ ಅಂತಂದ್ರೆ ಅಲ್ಲಿ ಬಾಲ್ಯದಿಂದನೂ ಕೂಡ ಅವರು ಎಷ್ಟು ಸರಳವಾಗಿ, ಧೈರ್ಯವಾಗಿ ತಮ್ಮ ಒಂದು ವಿಚಾರಗಳನ್ನ ಸ್ಪಷ್ಟವಾಗಿ ವ್ಯಕ್ತ ಮಾಡ್ತಕ್ಕಂತಹ ಮಹಿಳೆಯವಳಾಗಿದ್ಲು ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಕೇವಲ 8 ವರ್ಷದ್ದಾಗ ಅವರ ಒಂದು ನಡೆನುಡಿಗಳು, ಅವರ ದೈವದ ಬಗ್ಗೆ ಇರ್ತಕ್ಕಂತಹ ಭಕ್ತಿ ನೋಡಿ ಆಗಿನ ಒಂದು ಮಾಲ್ವಾ ಒಂದು ಪ್ರಾಂತದ ರಾಜನಾದಂಥವರು ಮಲ್ಹಾರ್ ರಾವ್ ಅವರು ಅವ್ರನ್ನ ಸೊಸೆಯಾಗಿ ತಗೋತಾರೆ. 8 ವರ್ಷದ ಬಾಲಕಿ ಒಳಗೆ ನಾವು ಈಗ ಏನ್ ನೋಡ್ತೀವ್ರಿ, ಇನ್ನೂ ಆ ಒಂದು ಸಣ್ಣ ಹುಡುಗ ಬುದ್ಧಿ ಇರ್ತೈತಿ. ಆದ್ರೆ 8 ವರ್ಷದ ಬಾಲಕಿಯಾಗಿದ್ದಾಗನೇ ಅವಳು ಸಾಕಷ್ಟು ಅಲ್ಲಿ ಅವಳ ಒಂದು ನಡವಳಿಕೆಯಿಂದ ಒಬ್ಬ ರಾಜನಾಗಿ ಕಾರ್ಯ ಮಾಡ್ತಕ್ಕಂಥವನಿಗೆ ಪ್ರಭಾವ ಮಾಡ್ತಾರ ಅಂದ್ರೆ ಅವರ ನಡತೆ ಹೇಗಿರ್ಬೋದು ಅನ್ನೋದನ್ನ ನಾವಿಲ್ಲಿ ಊಹಿಸ್ಬೇಕು. ಅಂತಹ ಒಂದು ಮಗುವನ್ನ ಏನು ಅವರು ಒಳ್ಳೇದು ಅಂತಂದ್ರ ಅಹಿಲ್ಯಾಬಾಯಿ ಹೋಲ್ಕರ್ ಅವರ ತಂದೆ ಅವರಿಗೆ ಶಾಲೆಗೆ ಹೋಗಾಕ ಅವಾಗ ಅವಕಾಶ ಇದ್ದಿದ್ದಿಲ್ಲ ಮಹಿಳೆಯರಿಗೆ. ಆದ್ರೂ ಕೂಡ ತಾವೇ ಕಲ್ಸಿದ್ರು, ಓದಾಕ ಬರ್ಯಾಕ ಕಲ್ಸಿದ್ರು. ಇಲ್ಲಿ ಅದನ್ನು ಕೂಡ ನಾವು ಇದನ್ನ ಮಾಡ್ಬೇಕು. ಅಂತಹ ಸಂದರ್ಭದಲ್ಲಿ 1725 ಮುಂದಿನ ಒಂದು ವರ್ಷಗಳಲ್ಲಿ ಅವರು ಮಗಳಿಗೆ ಕಲಿಸ್ತಾರ ಅನ್ನೋದನ್ನು ಬಹಳ ಮುಖ್ಯ. ಆ ತಂದೆಯ ಒಂದು ವಿಚಾರವನ್ನ, ಅವರ ದೃಷ್ಟಿಕೋನವನ್ನು ನಾವು ಇಲ್ಲಿ ಶ್ಲಾಘಿಸ್ಬೇಕು. ಅದರ ಜೊತೆಗೆ ಅವರ ತಾಯಿ ಕೂಡ ಸಾಕಷ್ಟು ಅವರಿಗೆ ಸಹಕರಿಸ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಮುಂದೆ ಮದುವೆ ಆದ ಮೇಲೆ ಅಲ್ಲೇ ತನ್ನ ಗಂಡನ ಮನೆಯೊಳಗ ಅವರ ಮಾವ ಹೋಲ್ಕರ್ ಅವರು ಅವರಿಗೆ ಯಾವ ರೀತಿಯಾಗಿ ಒಂದು ಮಿಲಿಟರಿ ಟ್ರೈನಿಂಗ್ ಇರ್ಬೋದು ಅಥವಾ ಆಡಳಿತಾತ್ಮಕಕ್ಕೆ ಸಂಬಂಧಪಟ್ಟಂತಹ ಒಂದು ಟ್ರೈನಿಂಗ್ ಇರ್ಬೋದು ಅವ್ರು ಕೊಡ್ತಾ ಹೋದ್ರು ಅನ್ನೋದನ್ನ ನಾವು ನೋಡ್ತೀವಿ. ಶಿ ವಾಸ್ ಕನ್ಸಿಡರ್ಡ್ ಟು ಬಿ ಎ ವೆರಿ ಬೆಸ್ಟ್ ಸ್ಟೇಟ್ಸ್ಮನ್ ಅಂತ ಹೇಳಿ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ಇದನ್ನು ಬ್ರಿಟಿಷ್ ಏನು ರೆಜೆಂಟ್ಸ್ ಇದ್ರು ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ಜವಾಹರ್ಲಾಲ್ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಒಳಗ ಪುಸ್ತಕದ ಒಳಗ ಅದನ್ನ ಅಲ್ಲಿ ಹಾಕ್ಯಾರ. ಬ್ರಿಟಿಷ್ ಅಧಿಕಾರಿ ಒಬ್ರು ಇವ್ರಿಗೆ ಕೊಟ್ಟಂತಹ ಬಿರುದು ಫಿಲಾಸಫರ್ ಕ್ವೀನ್ ಅಂತ. ಫಿಲಾಸಫರ್ ಕ್ವೀನ್ ಅಂತಂದ್ರೆ ವಿಚಾರ ಮಾಡ್ರಿ, ನಾವು ಫಿಲಾಸಫರ್ ಕಿಂಗ್ ಬಗ್ಗೆ ಅರಿಸ್ಟಾಟಲ್ ಇಂದ ಕಲಿತೀವಿ, ಆದ್ರೆ ಹಿ ಕನ್ಸಿಡರ್ಡ್ ಆಸ್ ಎ ಫಿಲಾಸಫರ್ ಕ್ವೀನ್. ಎದಕ್ ಕನ್ಸಿಡರ್ ಮಾಡಿದ್ರು ಅನ್ನೋದು ಬಹಳ ಮುಖ್ಯ. ಇಲ್ಲಿ ಕೇವಲ ಅವರು ಮಿಲಿಟರಿ ಒಳಗ ನಾನು ಒಳ್ಳೇದ್ ಮಾಡ್ಬೇಕು, ಅದರಿಂದ ನನ್ನ ಒಂದು ಕಿಂಗ್ಡಮ್ ಅನ್ನ ನಾವು ಉಳಿಸ್ಕೋಬೇಕು ಅಂತ ಅಷ್ಟೇ ಅಲ್ಲ, ಅದನ್ನ ಒಂದು ಮಾಡೆಲ್ ಆಗಿ ನಾನು ಮಾರ್ಪಾಡು ಮಾಡಬೇಕು. ಇಡೀ ನನ್ನ ಒಂದು ಮಾಲ್ವಾ ರಾಜ್ಯವನ್ನ ನಾನು ಒಂದು ಮಾಡೆಲ್ ಆಗಿ ಮಾಡಬೇಕು ಅನ್ನುವಂತಹದ್ದು ವಿಷನರಿ ಅವರಿದ್ರು, ದೂರದೃಷ್ಟಿ ಅವ್ರ ಒಳಗಿತ್ತು. ಅದನ್ನ ನಾವು ಇಲ್ಲಿ ಶ್ಲಾಘಿಸ್ಬೇಕು. ಯಾಕಂದ್ರೆ ಇನ್ನೂ ಈ ಆಧುನಿಕ ಜೀವನದೊಳಗೂ ನಾವು ಎಷ್ಟೊಂದು ವಿಚಾರ ಮಾಡ್ಲಾದಂತಹ ಅಂಶಗಳನ್ನ ನಾವಲ್ಲಿ ನೋಡ್ತೀವಿ. ಅವರ ಮಾವನ ಕೊಡುಗೆ ಸಾಕಷ್ಟಿತ್ತು, ಅವರ ಪತಿಯ ಕೊಡುಗೆ ಸಾಕಷ್ಟಿತ್ತು ಅವರ ಈ ಒಂದು ರೀತಿಯ ವಿಚಾರದೊಳಗ. ಅದು ಇತಿಹಾಸದೊಳಗ ಸರಿಯಾಗಿ ಇದು ಆಗಿಲ್ಲ ಅಂದ್ರೂ ಅಲ್ಲಿ ಹೇಳ್ತಾರ, ಬ್ರಿಟಿಷ್ ಲೇಖಕರು ಒಬ್ರು ಹೇಳ್ತಾರ, ಅವರ ಪತ್ರ ಮಾವನಿಗೆ ಮತ್ತು ಗಂಡನಿಗೆ ಬರೆದಂತಹ ಪತ್ರಗಳು. ಯಾಕಂದ್ರೆ ಅವ್ರ ಮಾವ ಹೆಚ್ಚು ಮರಾಠ ಒಂದು ಸೈನ್ಯ ಒಳಗ ಯುದ್ಧ ಮಾಡಕ್ಕೆ ಹೋಗ್ಬಿಡ್ತಿದ್ರು ಬೇರೆ ಕಡೆ. ಆಡಳಿತವನ್ನ ಯಾರು ನಡೆಸಿದ್ರು? ಇವರ ಗಂಡ ಮತ್ತು ಇವರು ನಡೆಸ್ತಿದ್ರು ಮೊದ್ಲೇಕ. ಆಮೇಲೆ ಗಂಡ ತೀರಿದ ಮೇಲೆ ಇವರೇ ನಡೆಸ್ತಿದ್ರು. ತೀರಿ ಹೋದ್ರು ಅವರು ಜಲ್ದಿನ. ಅವಾಗ ಇವರು ತನ್ನ ಮಗನನ್ನ ಕರ್ಕೊಂಡು ಇವರೇ ನಡೆಸ್ತಿದ್ರು. ಆಗ
ಏನಾದರೂ ಸಲಹೆ ಸೂಚನೆಗಳು ಬೇಕಂದಾಗ ಇವರು ಪತ್ರದ ಮೂಲಕ ತನ್ನ ಮಾವನಿಗೆ ಕೇಳ್ತಿದ್ರು. ಆ ಪತ್ರಗಳು ಏನಿದ್ವಲ್ಲ ಅವುಗಳನ್ನ ನಾವು ವಿಶ್ಲೇಷಣೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಎಷ್ಟೊಂದು ಅಲ್ಲಿ ವಿಚಾರಗಳನ್ನ ಅವರು ಕಲ್ತಿದ್ರು, ಮಾವನಿಂದ ಅವರು ಪಡೆದಿದ್ರು. ವೆದರ್ ಇಟ್ ಈಸ್ ವಿತ್ ರಿಗಾರ್ಡ್ ಟು ಅಡ್ಮಿನಿಸ್ಟ್ರೇಷನ್ ಆರ್ ಆರ್ಮಿ ಆರ್ ಮಿಲಿಟರಿ ಅಂತ ಹೇಳ್ತೀವಿ. ಇದು ಅಲ್ಲದೆ ಅವರು ಒಬ್ಬ ಫ್ರೆಂಚ್ ಅಧಿಕಾರಿಯನ್ನ ಇಲ್ಲಿ ನೇಮಕ ಮಾಡ್ಕೊಂಡಿದ್ರು. ದಟ್ ಈಸ್ ಕ್ಲೇವಿಯರ್ ಡುರಿಕ್ನೆಕ್ ಅಂತ ಹೇಳಿ 1792 ಒಬ್ಬ ಫ್ರೆಂಚ್ ಅಧಿಕಾರಿಯನ್ನ ತಾವೇ ನೇಮಕ ಮಾಡ್ಕೊಂಡಿದ್ರು. ಲುಕ್ ಎಟ್ ದ ವಿಷನ್ ಶಿ ಹ್ಯಾಡ್. ಅವಾಗ ನಮ್ಮ ದೇಶ ನಮ್ಮವರು ಅನ್ನುವಂತಹ ಒಂದು ಸಂದರ್ಭದೊಳಗ ಒಬ್ಬ ಫ್ರೆಂಚ್ ಮನುಷ್ಯನನ್ನ ಅವರು ತಮ್ಮ ಆರ್ಮಿಯನ್ನ ಮಾಡರ್ನೈಸ್ ಮಾಡಾಕ, ಆಧುನೀಕರಣವನ್ನ ಮಾಡಾಕ ಒಬ್ಬನನ್ನ ನೇಮಕ ಮಾಡ್ಕೊಂಡಿದ್ರು. ಅವರು ಹೆಚ್ಚು ಬಟಾಲಿಯನ್ಸ್ ಮಾಡ್ಬೇಕನ್ನುವ ಆಶೆ ಅವರಿಗಿತ್ತು. ಅವಾಗ ನಾವು ನೋಡ್ತೀವಿ ಒಂದೊಂದೇ ಬಟಾಲಿಯನ್ ಇರ್ತಕ್ಕಂಥದ್ದು 4 ಬಟಾಲಿಯನ್ಸ್ ಮಾಡಿದಾರ್ರಿ ಅವ್ರು. ಯಾವ ರೀತಿಯಾಗಿ ಅದು ಕಾರ್ಯ ಮಾಡ್ಬೇಕು, ಬೇರೆ ಬೇರೆ ಬಟಾಲಿಯನ್ಗಳು. ಮತ್ತೆ ಮೇಡಮ್ ಅವರು ಕೂಡ ಹೇಳಿದ್ರು ಅಲ್ಲಿ ಮಹಿಳೆಯರದ್ದೇ ಒಂದು ಬಟಾಲಿಯನ್ ಮಾಡಿದ್ದಂಥದ್ದು ನಾವು ನೋಡ್ತೀವಿ. ಅಂದ್ರೆ ಮಹಿಳೆಯರು ಯಾವುದೇ ಒಂದು ವಿಷಯದೊಳಗೆ ಹಿಂದಿಲ್ಲ ಎಂಬುದಂತ ಅವ್ರು ಹೇಳ್ಕೊಟ್ಟಿದ್ರು. ಇವು ಕೆಲವೊಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅಷ್ಟೇ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಇಡೀ ಜೀವನವನ್ನ ಹೇಳ್ಕೊತ ಹೋದ್ರೆ ಬಹಳ ವಿಸ್ತೃತವಾಗಿರ್ಬೋದು. ಇನ್ನೊಂದು ಅಂತಂದ್ರೆ ಅವರ ಪತಿ ತೀರಿದ ತಕ್ಷಣ ಸತಿ ಹೋಗುವಂತಹ ಒಂದು ಸಂಪ್ರದಾಯವಾಗಿತ್ತು. ಅವಾಗ ಅದನ್ನ ಅವರಿಗೆ ಸರಿ ಅನ್ಸಿದ್ದಿಲ್ಲ. ಅದರ ಜೊತೆಗೆ ಮುಖ್ಯವಾಗಿ ಅವರಿಗೆ ಸಹಾಯವಾಗಿ ನಿಂತಂತವ್ರು ಅವರ ಮಾವ ಹೋಲ್ಕರ್ ಅವ್ರು ಹೇಳಿದ್ರು ಹೋಗ್ಬೇಡ, ಸತಿ ಹೋಗ್ಬೇಡ ನೀನು. ಯಾಕಂದ್ರೆ ಇದು ಈ ಒಂದು ದೇಶ, ಈ ಒಂದು ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋಗೋದು ನಿಂದ ಜವಾಬ್ದಾರಿ, ನಿನ್ನ ಗಂಡನ ನಂತರ ನಿಂದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಬಿಟ್ಟು ನೀವು ಹೋಗುದ್ರಾಗ ಅರ್ಥ ಇಲ್ಲ ಅನ್ನುವಂತಹ ಒಂದು ಅವರಿಗೆ ಒಂದು ಎಂಕರೇಜ್ಮೆಂಟ್ ಆಗಿ ನಿಂತವರು ಅವ್ರ ಮಾವ. ಸತಿ ಹೋಗ್ಲಿಲ್ಲ. ಮುಂದೆ ಅವ್ರ ಮಾವ ತೀರ್ಕೊಂಡ ನಂತರ ಅವ್ರ ಮಗ ಅಲ್ಲೇ ರಾಜನಾದ. ಆದ್ರ ಮಗನೂ ಕೂಡ 1 ವರ್ಷದಲ್ಲಿ ತೀರಿ ಹೋಗ್ತಾನೆ. ಅಲ್ಲಿ ಕೆಲವೊಂದು ಕಡೆ ಅವನ ತಪ್ಪಿಗೆ ಇವರೇ ಅವನಿಗೆ ಶಿಕ್ಷೆ ಕೊಟ್ಟರು ಅನ್ನೋದನ್ನು ನಾವು ಕಂಡ್ಕೋತೀವಿ. ಅಂದ್ರೆ ಎಷ್ಟು ನ್ಯಾಯಯುತವಾದಂತಹ ಒಂದು ವಿಚಾರಧಾರೆ ಅವ್ರದ್ದಿತ್ತು ನಾವು ನೋಡ್ಬೇಕು. ಮಗ ತಪ್ಪು ಮಾಡಿದಾಗೂ ಕೂಡ ಅಲ್ಲಿ ಶಿ ವಾಸ್ ವೆರಿ ಫೇರ್ ಅಂಡ್ ಜಸ್ಟ್ ಅಂತ ಹೇಳ್ತೀವ್ರಿ ನಾವು. ಯಾವುದೇ ರೀತಿ ಒಂದು ಬಯಾಸಿಗೆ, ಪಕ್ಷಪಾತಕ್ಕೆ ಒಳಗಾಗದೆ ಮಗನನ್ನೂ ಕೂಡ ಅವರು ಶಿಕ್ಷೆಗೆ ಒಳಪಡಿಸಿದ್ರು ಎಂಬುದನ್ನ ನಾವು ನೋಡ್ತೀವಿ. ಸೊ ಈ ರೀತಿ ಇದ್ದಂತಹ ಮಹಿಳೆ ಮಗ ತೀರಿ ಹೋದ್ಮ್ಯಾಗ ಮರಾಠರಿಗೆ ಅವ್ರು ಕೇಳ್ತಾರ, ಇಷ್ಟ ದಿನ ನಾನು ಅವನ ಪರವಾಗಿ ಆಳ್ವಿಕೆ ನಡೆಸ್ತಾ ಇದ್ದೆ, ಆದ್ರೆ ಇನ್ನ ನನ್ಗ ಬಿಟ್ಕೊಡ್ರಿ, ನಾನೇ ನಡೆಸ್ತೀನಿ, ನಾನೇ ರಾಣಿಯಾಗಿ ಕುಂದಿರ್ತೀನಿ ಅಂತ ಹೇಳ್ತಾರ ಅವ್ರು. ಆಗ ಎಲ್ಲ ಅಲ್ಲೇ ಅವರ ಒಂದು ಸಭೆ ಒಳಗನ ಅದಕ್ಕೆ ವಿರೋಧ ಇರ್ತೈತಿ. ಒಬ್ಬ ಹೆಣ್ಮಗಳಾಗಿ ಇವಳು ಹೆಂಗ ನಡೆಸ್ತಾಳಪ್ಪ, ಇವಳಿಗೆ ಕೊಡ್ಬೇಕು ಅಧಿಕಾರ ಅನ್ನುವಂಥದ್ದು ಅವಳ ಸಭೆಯಲ್ಲಿ ಇರ್ತಕ್ಕಂಥ ಒಂದು ಅಧಿಕಾರಿಗಳಿಗೆ ಇರುತ್ತೆ. ಆದ್ರ ಅವರು ಮರಾಠದ ಅವರಿಗೆ ಕೇಳಿದಾಗ ಮರಾಠ ಪೇಶ್ವಾ ಅವರು ಅನುಮತಿ ಕೊಡ್ತಾರ. ಕಾರಣ ಏನು ಅಂತಂದ್ರೆ ಇವರ ಬಗ್ಗೆ ಅವರಿಗೆ ಸಾಕಷ್ಟು ಮಾಹಿತಿ ಇತ್ತು. ಇವರು ಎಂತಹ ಒಂದು ಮಿಲಿಟರಿ ಕ್ಯಾಂಪೇನ್ಸ್ ಅನ್ನ ಇವರು ಮಾಡ್ಯಾರ, ತಮ್ಮ ಒಂದು ಸ್ವಂತ ಒಂದು ಇದ್ರೊಳಗ ನಿಗಾ ಒಳಗ ಮಾಡ್ಯಾರ. ಪ್ಲಸ್ ಯಾವ ರೀತಿ ಆಡಳಿತವನ್ನ ಇವರು ನಡೆಸ್ತಿದ್ದಾರೆ ಎಂಬುದು ಅವರಿಗೆ ಸಾಕಷ್ಟು ಅರಿವಿತ್ತು. ಅದಕ್ಕೆ ಅವ್ರು ಒಪ್ಪುತ್ತಾರ, ಆಯ್ತು ನೀವೇ ರಾಣಿಯಾಗಿ ಮುಂದುವರಿರಿ ಅಂತ ಹೇಳಿ. ರಾಣಿಯಾಗಿ ಅವರು 28 ವರ್ಷ ಆಳ್ವಿಕೆ ಮಾಡ್ಯಾರ. ಆ ಅವಧಿ ಒಳಗ ಸಾಕಷ್ಟು ಒಂದು ಹೊಸ ವಿಚಾರಗಳನ್ನ ಅವರು ತರಾಕ ಅಲ್ಲೇ ಪ್ರಯತ್ನ ಮಾಡಿದ್ರು. ಅದು ಇದು ಮಿಲಿಟರಿ ಸಿಸ್ಟಮ್ ಅನ್ನ ಆಧುನೀಕರಣ ಮಾಡುವುದಾಗಿರಬಹುದು, ಸತಿ ಸಗಮನವನ್ನ ಅದನ್ನು ತಪ್ಪು ಅಂತ ಹೇಳಿ ಅದನ್ನ ತೆಗೆದುಹಾಕುವಂತಹ ಪ್ರಯತ್ನಗಳಾಗಿರಬಹುದು. ಮತ್ತು ಅಲ್ಲಿ ಹೇಳ್ತಾರ ಅವರು ದಿನನಿತ್ಯ ಸಾರ್ವಜನಿಕರ ಒಂದು ಸಮಸ್ಯೆಗಳನ್ನ ಕೇಳ್ತಿದ್ರು ಅಂತ ಹೇಳಿ, ಆಲಿಸ್ತಿದ್ರು. ಆ ಸಮಸ್ಯೆಗಳನ್ನ ಯಾವ ರೀತಿ ನಾವು ನಿವಾರಿಸಬೇಕು ಎಂಬುವಂತಹ ಒಂದು ಪ್ರಯತ್ನಗಳನ್ನು ಕೂಡ ಅವರು ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ತೀವಿ. ಬಹಳ ಸರಳವಾದಂತಹ, ಸಹಜವಾದಂತಹ, ನ್ಯಾಯಯುತವಾದಂತಹ ವ್ಯವಸ್ಥೆ ಅವ್ರದ್ದಾಗಿತ್ತು ಅಂತ ಹೇಳಿ ನಾವು ಹೇಳ್ಬೋದು. ಇದಲ್ಲದೆ ಅವ್ರದ್ದು ಕನ್ಸ್ಟ್ರಕ್ಷನ್ನಿಗೆ ಸಂಬಂಧಿತವಾಗಿ ನಾವು ಈಗ ಎಲ್ಲ ಕಾಶಿ ವಿಶ್ವನಾಥ ಟೆಂಪಲ್ ಬಗ್ಗೆ ಸಾಕಷ್ಟು ನಾವು ಈಗ ಮಾತಾಡ್ತೀವಿ. ಆಗಿನ ಟೈಮ್ ಒಳಗ ಅವರು ಅದನ್ನ ಜೀರ್ಣೋದ್ಧಾರ ಮಾಡಿದಂತಹ ಒಬ್ಬ ದಿಟ್ಟ ಮಹಿಳೆ ಅಂತ ಹೇಳ್ಬೋದು. ಅದನ್ನೆಲ್ಲ ನಮ್ಮ ಒಂದು ಇವರು ನಾಶ ಮಾಡಿದಾಗ ಅದನ್ನ ಮರುಜೀವ ಕೊಟ್ಟಂತಹ ಒಂದು ಮಹಾನುಭಾವಿ ಅಂತಂದ್ರ ಅದು ಅಹಿಲ್ಯಾಬಾಯಿ ಹೋಲ್ಕರ್ ಅವರು ಅಂತ ಹೇಳಿ.
ಇದಲ್ಲದೆ ಸಾಕಷ್ಟು ಜ್ಯೋತಿರ್ಲಿಂಗಗಳನ್ನ ಅವರು ಜೀರ್ಣೋದ್ಧಾರಕ್ಕೆ ಒಳಪಡಿಸಿದ್ರು, ಅದಕ್ಕೆ ದತ್ತಿಗಳನ್ನ ಕೊಡ್ತಾ ಇದ್ರು. ಅಲ್ಲಿ ಕೆಲವೊಂದು ಪುಸ್ತಕಗಳನ್ನ ನಾವು ಓದಿದಾಗ ಗೊತ್ತಾಗತ್ತ, ಪ್ರತಿನಿತ್ಯ ಗಂಗಾ ನೀರನ್ನ ಅಲ್ಲಿ ಗಂಗಾ ಜಲವನ್ನ ಆ ಗುಡಿಗಳಿಗೆ ಕಳಿಸ್ತಕ್ಕಂತಹ ವ್ಯವಸ್ಥೆ ಕೂಡ ಮಾಡಿದ್ದು ಅಹಿಲ್ಯಾಬಾಯಿ ಹೋಲ್ಕರ್ ಅವರು ಅಂತ ಹೇಳಿ ನಾವು ನೋಡ್ತೀವಿ ಕೆಲವೊಂದು ಪುಸ್ತಕದ ಒಳಗೆ. ಸೊ ಈ ರೀತಿಯಾಗಿ ಅಲ್ಲಿ ಕನ್ಸ್ಟ್ರಕ್ಷನ್ ಮತ್ತು ಸಾಕಷ್ಟು ಧರ್ಮಛತ್ರಗಳನ್ನ, ಧರ್ಮಶಾಲೆಗಳನ್ನ ಮತ್ತು ಸ್ನಾನಕ್ಕಾಗಿ ಘಾಟ್ಗಳನ್ನ, ಇನ್ನಿತರೆ ಹಲವಾರು ಸಾರ್ವಜನಿಕರಿಗೆ ಉಪಯುಕ್ತವಾಗ್ತಕ್ಕಂತಹ ಒಂದು ಕಟ್ಟಡಗಳನ್ನ ಕಟ್ಟಿದಂತಹ ಮಹಿಳೆ ಇವರು ಅಂತ ಹೇಳಿ ನಾವು ಹೇಳ್ಬೋದು. ಇದಲ್ಲದೆ ಅಲ್ಲಿ ಒಂದು ಆರ್ಟಿಸ್ಟಿಕ್ ಆಗಿ ವಿಚಾರವನ್ನ ಮಾಡಿದಾಗ, ಸಾಹಿತ್ಯಿಕವಾಗಿ ವಿಚಾರ ಮಾಡಿದಾಗ ಸಾಕಷ್ಟು ಸಾಹಿತಿಗಳು ಮತ್ತು ಶಿಲ್ಪಿಗಳು ಇವರ ಆಸ್ಥಾನದೊಳಗ ಅವರಿಗೆ ಸಾಕಷ್ಟು ಮಹತ್ವವನ್ನ ಕೊಟ್ಟು ಅಲ್ಲಿ ಲಿಟ್ರರಿ ವರ್ಕ್ಸ್ ಅನ್ನ, ಆರ್ಟಿಸ್ಟಿಕ್ ವರ್ಕ್ಸ್ ಅನ್ನ ಮಾಡಿಸ್ತಕ್ಕಂಥವ್ರು ಇವರು ಅಂತ ಹೇಳಿ ನಾವು ಹೇಳ್ತೀವಿ. ಸೊ ಯಾವುದು ಕ್ಷೇತ್ರ ಬಿಟ್ಟಿಲ್ಲ, ಅದು ಮಿಲಿಟರಿ ಇರಬಹುದು, ಆಡಳಿತಾತ್ಮ ಇರಬಹುದು, ಅಥವಾ ಆರ್ಟಿಸ್ಟಿಕ್ ಇರಬಹುದು, ಲಿಟ್ರರಿ ವರ್ಕ್ಸ್ ಇರಬಹುದು. ಇವರ ಪಾತ್ರ ಇಲ್ಲಿಲ್ಲ ಅನ್ನುವಂತಹ ಒಂದು ಅಂಶ ನಮಗ್ ಕಂಡು ಬರಂಗಿಲ್ಲ. ಪ್ರತಿ ಒಂದು ಅಂಶದೊಳಗೂ ಅವರು ಅಲ್ಲಿ ಏನ್ ಮಾಡಿದ್ರು, ಸಾಕಷ್ಟು ನಿಗಾ ವಹಿಸಿ ಆದಷ್ಟು ನಮ್ಮ ಒಂದು ಮಾಳ್ವಾ ರಾಜ್ಯ ಒಂದು ಒಳ್ಳೇದ್ ಇದಕ್ಕೆ ಬರಲಿ ಅನ್ನುವಂತಹ ಆಶೆ ಇದ್ದಂಥವರು ಆ ನಿಟ್ಟಿನೊಳಗ ಪ್ರಯತ್ನ ಕೂಡ ಮಾಡಿದ್ರು. ಇದಲ್ಲದೆ ಅತಿ ಮಹತ್ವವಾದದ್ದು, ಅವರು ಆಗಿನ ಟೈಮ್ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಮಾಡಿದ್ದಾರೆ. ಮಹೇಶ್ವರ ಒಳಗ ಅವರ ಒಂದು ಕ್ಯಾಪಿಟಲ್ ಸಿಟಿ ಮಹೇಶ್ವರ ಅಂತ ಮಾಡಿ ಅಲ್ಲಿ ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡಿದ್ರು. ಇಂದಿಗೂ ಕೂಡ ನೀವು ಎಲ್ಲರೂ ಉಟ್ಕೋತೀವಿ ಮಹೇಶ್ವರಿ ಸಾರೀಸ್ ಅಂತ ಹೇಳಿ. ಮಹೇಶ್ವರಿ ಸಾರೀಸ್ ಬಹಳ ಒಂದು ಪ್ರಮುಖವಾದಂತಹ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅನ್ನ ಟ್ಯಾಗ್ ತಗೊಂಡಂತಹ ಒಂದು ಸಾರೀಸು. ಸೊ ಅದು ಡೆವಲಪ್ ಆಗಿದ್ದು ಇವತ್ತ ಆ ಒಂದು ಸ್ಥಾನಕ್ಕೆ ಅದು ಬಂದು ನಿಂದಿರ್ಬೇಕು ಅಂತಂದ್ರ ಅದಕ್ಕೆ ಹಿಂದೆ ಕಾರಣ ಯಾರು? ಅಹಿಲ್ಯಾಬಾಯಿ ಹೋಲ್ಕರ್ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಇದು ಏನ್ ಆ ಒಂದು ಸಂದರ್ಭ. ಈಗ ಇಂಥವೆಲ್ಲ ಬಹಳ ಮಂದಿ ಮಾಡೋರು ಅದಾರ, ಮಹಿಳೆಯರು ಇಲ್ಲ ಅಂತಲ್ಲ. ಆಧುನಿಕ ಇದ್ರೊಳಗ ನಾವು ಇಲ್ಲೇ ಸಾಕಷ್ಟು ಸಾಧಕಿಯರನ್ನ ನಾವು ನೋಡ್ತೀವಿ. ಮಹಿಳೆಯರು ಸಾಕಷ್ಟು ವಿಚಾರದೊಳಗೆ ಸಾಧನೆ ಮಾಡಿದಂಥವ್ರು ಅದಾರ. ನೀವೆಲ್ಲ ಸ್ಪೋರ್ಟ್ಸ್ ಒಳಗೆ ಸಾಧನೆ ಮಾಡಿದಂಥವ್ರು. ಆದ್ರ ಆಗಿನ ಸಂದರ್ಭದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡುವಂತಹ ಒಂದು ಧೈರ್ಯ, ಸ್ಥೈರ್ಯ ಮತ್ತು ದೃಢತೆ ಅದು ಅವರಿಗಿತ್ತು. ಅದು ಬಹಳ ಮುಖ್ಯ. ಅದನ್ನ ನಾವು ಶ್ಲಾಘಿಸ್ಬೇಕು. ಅವರು ನಮಗ ಒಂದು ಏನಾಗ್ಬೇಕ್ರಿ, ಶಿ ಶುಡ್ ಬಿ ಲೈಕ್ ಅ ಲ್ಯಾಂಪ್ ಟು ಅಸ್, ಒಂದು ದಾರಿದೀಪ ಅವ್ರು ಆಗ್ಬೇಕು. ಯಾಕಂದ್ರೆ ಎವ್ರಿ ಟೈಮ್ ನೋಡ್ರಿ, ಶಿ ರೋಸ್ ಟು ದ ಸಿಚುವೇಶನ್ ಅಂತ ಹೇಳ್ಬೋದು. ಸಂದರ್ಭ ಏನಿತ್ತು, ಆ ಸಂದರ್ಭಕ್ಕೆ ಏನ್ ಅವಶ್ಯಕತೆ ಐತಿ ಅದಕ್ಕೆ ಅನುಗುಣವಾಗಿ ಅವ್ರು ಅಲ್ಲಿ ಕಾರ್ಯ ಮಾಡಾರ. ಯುದ್ಧ ಮಾಡ್ಬೇಕಾ, ಶಿ ಲೇಡ್ ದ ಆರ್ಮಿ ಲೀಡ್ ಮಾಡಿದ್ರು. ಅವರ ಸ್ವತಃ ಹೋಗ್ತಿದ್ರು. ಶಿ ಲೇಡ್ ದ ಆರ್ಮಿ. ಆಡಳಿತಾತ್ಮಕ ವಿಷಯ, ಶಿ ಯೂಸ್ ಟು ಸಿಟ್ ದೇರ್ ಟು ಕಂಡಕ್ಟ್ ಆಲ್ ದಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್. ಆರ್ಟಿಸ್ಟಿಕ್ ಸಂಬಂಧಿತವಾಗಿ ಏನ್ ಮಾಡ್ಬೇಕು, ಲಿಟ್ರರಿ ವರ್ಕ್ಸ್ಗೆ ನಾವು ಏನ್ ಮಾಡ್ಬೇಕು, ಯಾವ ರೀತಿ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು, ಸಾಹಿತಿಗಳಿಗೆ ಪ್ರತಿ ಒಂದು ವಿಚಾರ. ಇಂಡಸ್ಟ್ರೀಸ್ ಹೆಂಗ್ ಡೆವಲಪ್ ಮಾಡ್ಬೇಕು, ಮಿಲಿಟರಿ ಮಾಡರ್ನೈಸ್ ಮಾಡುವಂತಹ ವಿಚಾರ, ಅಥವಾ ಸಾಮಾಜಿಕ ಪಿಡುಗುಗಳಾದಂತಹ ಸತಿ ಸಹಗಮನ, ಇವನ್ನೆಲ್ಲ ಯಾವ ರೀತಿ ನಾನು ನಾಶ ಮಾಡಿದ್ರೆ ಮಹಿಳೆಯರು ಕೂಡ ತಮ್ಮ ಒಂದು ಪೊಟೆನ್ಷಿಯಲ್ ಅನ್ನ ಹೊರಗೆ ಹಾಕಬಹುದು ಎಂಬಂತಹ ವಿಚಾರ ಅವಾಗಿಂದಿದ್ದಾಗ ಅದನ್ನ ನಾವು ದಾರಿದೀಪ, ಅವರ ಒಂದು ವಿಚಾರವನ್ನ ನಾವು ದಾರಿದೀಪವಾಗಿ ತಗೊಂಡು ನಮ್ಮ ಜೀವನದೊಳಗೂ ನಾವು ಇನ್ನೂ ಹೆಚ್ಚೆಚ್ಚು ಒಂದು ಕಾರ್ಯಗಳನ್ನ ಮಾಡ್ತಾ, ಒಳ್ಳೆ ಕರ್ಮಗಳನ್ನ ಮಾಡ್ತಾ, ನಮ್ಮ ಮಾತೃಭೂಮಿಗೆ ಸೇವೆ ಸಲ್ಲಿಸ್ತಾ, ಅದೇ ರೀತಿಯಾಗಿ ನಮ್ಮ ದೇಶದ ಹೆಸರನ್ನ ತರ್ತಕ್ಕಂತಹ ಒಂದು ಕಾರ್ಯದೊಳಗ ನಾವು ಇಲ್ಲಿ ತೊಡಗಬೇಕು ಎಂಬಂತಹ ಒಂದು ಸಂದೇಶವನ್ನ ಕೊಡ್ತಕ್ಕಂತಹ ಪುಸ್ತಕ ಇದಾಗಿದೆ ಅಂತ ಹೇಳಿ ನಾ ಹೇಳ್ಬೋದು. ಅದು ಕೇವಲ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕ ಅನ್ಬೇಡ. ಅದು ಏನಾಗಿತ್ತು ಅದನ್ನ ಹೇಳಾಕತ್ತಾರಂತಲ್ಲ. ಒನ್ ಹೂ ಡಸ್ ನಾಟ್ ನೋ ಹಿಸ್ಟ್ರಿ ಕೆನಾಟ್ ಕ್ರಿಯೇಟ್ ಅ ಫ್ಯೂಚರ್ ಅಂತೀವಿ. ನಮ್ಮ ಇತಿಹಾಸ ನಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಭವಿಷ್ಯವನ್ನ ನಿರ್ಮಾಣ ಮಾಡಕ್ ಸಾಧ್ಯ ಇಲ್ಲ. ಅಂದ್ಮ್ಯಾಗ ನಮ್ಮ ಇತಿಹಾಸದೊಳಗೆ ಇಂತಹ ಸ್ತ್ರೀಯರು ಇದ್ದಾರ ಅಂತ ಹೇಳಿ ಗೊತ್ತಾಗಿ ಅವ್ರು ಯಾವ ಸಂದರ್ಭಕ್ಕೆ ಯಾವ ರೀತಿ ನಡೆದ್ರು ಅನ್ನೋದು ಗೊತ್ತಿದ್ದಾಗ ಮಾತ್ರ ನಾವು ಮುಂದೆ ನಮ್ಮ ಫ್ಯೂಚರ್ ಅನ್ನ ಕಟ್ಕೊಳಕ ಸಾಧ್ಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕುಲಸಚಿವರಾದ ಶ್ರೀ ಶಂಕರಗೌಡ ಸೋನಾಳ್ ಸರ್ ಅವರು ಅಧ್ಯಕ್ಷತೆಯ ನುಡಿಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಆದಮ್ಯ ಚೇತನದ ಎಲ್ಲ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯರೇ, ಇವತ್ತು ಲೋಕಮಾತೆ ಅಹಿಲ್ಯಾಬಾಯಿ ಹೋಳ್ಕರ್ ಅವರ
ಪುಸ್ತಕವನ್ನ ಕನ್ನಡಕ್ಕೆ ಅನುವಾದವಾಗಿರುವಂಥ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದು ತುಂಬ ಸಂತೋಷದ ವಿಷಯ. ಅಹಲ್ಯ ಬಾಯಿಯವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಒಂದು 4 ವಾಕ್ಯಗಳಲ್ಲಿ ಹಿಡಿದಿಡ್ಬೇಕಪ್ಪ ಅಂತಂದ್ರೆ, ಭಾರತೀಯ ಇತಿಹಾಸದ ಪ್ರಜ್ವಲ್ಯಮಾನವಾದಂತಹ ಒಂದು ಅವಧಿಯಲ್ಲಿ ಅಹಲ್ಯಾದೇವಿಯವರು 30 ವರ್ಷಗಳ ಆಳ್ವಿಕೆಯ ಉದ್ದಕ್ಕೂ ಸಹಿಷ್ಣುತೆ, ಭಕ್ತಿ, ಕರ್ತವ್ಯದ ಸದ್ಗುಣಗಳ ಸಾಕಾರ ಆಗಿದ್ರು. ತಮ್ಮ ಪತಿ ಮತ್ತು ಮಾವನ ಅಕಾಲಿಕ ಮರಣದ ನಂತರ ಅಚಲ ಧೈರ್ಯ ಮತ್ತು ಸಂಕಲ್ಪದೊಂದಿಗೆ ಆಡಳಿತವನ್ನ ನಡೆಸಿದ್ರು. ಅದರ ಜೊತೆಗೆ ಅಹಲ್ಯಾದೇವಿ ಉಳಿಸಿ ಹೋದಂತಹ ಪರಂಪರೆಯು ಅವರ ಆಡಳಿತವನ್ನ ಮೀರಿದ್ದು. ಅವರ ಮಹಿಳಾ ಸಬಲೀಕರಣದ ಅಭಿಮಾನಿಯಾಗಿದ್ರು. ಮಹಿಳೆಯರು ಮನೆಗಳಿಗೆ ಮಾತ್ರ ಸೀಮಿತವಾಗಿದ್ದಾರೆ ಎಂಬ ಕಲ್ಪನೆಯನ್ನ ತಿರಸ್ಕರಿಸಿದಂತ ಅಹಲ್ಯಾದೇವಿ ಮಹಿಳಾ ಪ್ರಜೆಗಳಲ್ಲಿ ಸ್ವಾವಲಂಬನೆ, ಧೈರ್ಯವನ್ನ ಮೂಡಿಸಿದ್ರು. ಅವರ ನಾಯಕತ್ವವು ಲಿಂಗ ಮಾನದಂಡಗಳನ್ನು ಕೂಡ ಮೀರಿತ್ತು ಅನ್ನುವಂಥದ್ದನ್ನ ನಾವು ಈ ಪುಸ್ತಕದಿಂದ ತಿಳಿದುಕೊಳ್ತೇವೆ. ಅದು ಸಾಮಾಜಿಕ ಅಡೆತಡೆಗಳನ್ನ ಎದುರಿಸಲು ತಲೆಮಾರುಗಳನ್ನ ನಮಗೆ ಪ್ರೇರೇಪಿಸ್ತಾ ಇದೆ. ಹಾಗಾಗಿ ಅಹಲ್ಯಾದೇವಿಯವರು ಉಳಿಸಿ ಹೋದಂತಹ ಪರಂಪರೆ ಈಗಲೂ ಸ್ಥಾಯಿಯಾಗಿರಲು ಸದಾ ಸ್ಫೂರ್ತಿ ನೀಡುವ ಅವರ ಸಾಮರ್ಥ್ಯವೇ ಕಾರಣ ಎನ್ನಬಹುದು. ಅವರ ಬದುಕು ಆತ್ಮಶಕ್ತಿ, ಆಧ್ಯಾತ್ಮಿಕತೆ, ನೈತಿಕತೆ ಉದಾಹರಿಸಬಹುದಾದ ಅತ್ಯುತ್ತಮ ನಿದರ್ಶನಗಳಾಗಿವೆ. ಇಲ್ಲಿ ಇಂದಿಗೂ ಅವರ ಜೀವನ ಗಾಥೆಯು ದಾರಿದೀಪದಂತೆ ಕಾರುಣ್ಯಭರಿತ ನಾಯಕತ್ವಕ್ಕೆ ಇರುವ ಪರಿವರ್ತನೆಯ ಶಕ್ತಿಯನ್ನ ನೆನಪಿಸ್ತಾ ಇದೆ. ಇಷ್ಟೇ ಅಲ್ಲದೆ ಅಹಲ್ಯಾದೇವಿಯವರ ಆಡಳಿತದ ಕಾಲವು ಸಹಿಷ್ಣುತೆ, ಕರುಣೆ ಮತ್ತು ಮುಂದಾಲೋಚನೆಯ ಸಂಗಮ ಎಂದೇ ನಾವು ಹೇಳಬಹುದು. ಈ ಕಥನವೇ ಈಗಲೂ ಭಾರತೀಯ ಇತಿಹಾಸದ ಘಟನಾವಳಿಗಳನ್ನ ಶ್ರೀಮಂತಗೊಳಿಸಿ ಜಗತ್ತಿನಾದ್ಯಂತ ಹಲವು ಪೀಳಿಗೆಗಳ ಕಾಲ ಸ್ಫೂರ್ತಿ ನೀಡುತ್ತಿರುವ ಭವ್ಯ ಪರಂಪರೆಯಾಗಿದೆ ಅನ್ನುವುದನ್ನ ವಿದ್ಯಾರ್ಥಿನಿಯರಿಗೆ ಗಮನಕ್ಕೆ ತರ್ತಾ, ಇಷ್ಟೊತ್ತು ಗಣ್ಯರು, ಮುಖ್ಯ ಅತಿಥಿಗಳು ಸಾಕಷ್ಟು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಸುದೀರ್ಘವಾಗಿ ತಮ್ಮ ಮುಂದೆ ಹೇಳಿದ್ದಾರೆ. ಎಲ್ಲ ಒಳ್ಳೆಯ ವಿಚಾರಗಳನ್ನ ನಾವೆಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಅದಮ್ಯ ಚೇತನವಾಗಿ ಹೊರಹೊಮ್ಮೋಣ ಅನ್ನುವಂಥ ಮಾತನ್ನ ಹೇಳ್ತಾ, ಕೊನೆಗೆ ಒಂದು ಪ್ರಶ್ನೆಯನ್ನ ಕೇಳಿ ಒಂದು ಬಹುಮಾನವನ್ನ ನೀಡಿ, ಸಮಯದ ಅಭಾವದಿಂದ ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಆ ಪ್ರಶ್ನೆಗೆ ಬೇಗ ಯಾರು ಉತ್ತರ ಹೇಳ್ತಾರೆ ಅವ್ರಿಗೆ ಒಂದು ಬಹುಮಾನವನ್ನ ಕೊಡ್ತೇವೆ. ಸಾಮೂಹಿಕವಾಗಿ ಹೇಳಿದ್ರಲ್ಲ, ಕೈ ಎತ್ತಬೇಕು. ಇತ್ತೀಚೆಗೆ ಭಾರತದಲ್ಲಿ ಸೋಫಿಯಾ ಕುರೇಶಿ ಸುದ್ದಿಯಲ್ಲಿದ್ರು. ಸೋಫಿಯಾ ಕುರೇಶಿ ಭಾರತೀಯ ಸೇನೆಯಲ್ಲಿ ಯಾವ ಹುದ್ದೆಯನ್ನ ಹೊಂದಿದ್ದಾರೆ? ಹೇಳ್ರಿ, ಹೇಳಮ್ಮ. ಅವ್ರೆ ಹೇಳ್ರಿ. ಸರಿಯಾಗಿ ಹೇಳಮ್ಮ. ಅವ್ರು ಹೇಳಿದ್ರು, ಸ್ವಲ್ಪ ಸರಿಯಾಗಿ ಬಂದಿತ್ತು, ಸ್ವಲ್ಪ ಒಂದು ಪದ ಹೆಚ್ಚು ಹೇಳಿದ್ರಿ ನೀವು. ಕೇವಲ ಸೇನೆಯಲ್ಲಿರುವಂತ ಹುದ್ದೆ. ಎಸ್, ಬನ್ನಿ. ಭಾರತೀಯ ಸೇವೆಯಲ್ಲಿ ಕರ್ನಲ್ ಹುದ್ದೆಯಲ್ಲಿ ಅವರಿದ್ರು. ಜೋರಾಗಿ ಚಪ್ಪಾಳೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಮೌಲ್ಯಮಾಪನ ಕುಲಸಚಿವರಾದ ಪ್ರೊಫೆಸರ್ ಚಂದ್ರಶೇಖರ್ ಸರ್, ಡಾಕ್ಟರ್ ಬೋಲ್ರೆಡ್ಡಿ ಮೇಡಮ್, ಕುಲಕರ್ಣಿ ಮೇಡಮ್, ಸಂದೀಪ್, ಡಾಕ್ಟರ್ ಭಾಗ್ಯಶ್ರೀ, ಡಾಕ್ಟರ್ ಶಶಿಕಲಾ, ಡಾಕ್ಟರ್ ಶೈಲಾ, ಅಂಬಿಕಾ ಮೇಡಮ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.